ಆಗೋದಕ್ಕೆ ಶುರು ಆಗ್ತಿದ್ದಾರೆ ಅಲ್ವಾ? ಆದ್ರೆ ಐಶ್ವರ್ಯ ಮಾತ್ರ ಅಲ್ಲ, ಕಾಂತಿ. ಕಾಂತಿ, ತಗೋ ಈ ಸೀರೆ ನಿನಗೆ. ಇದು ನನಗೆ ಬೇಡ. ಯಾಕೆ? ಈ ಸೀರೆ ನಿಂಗೆ ಹಿಡಿಸ್ಲಿಲ್ವಾ? ನೀವು ಏನ್ ಕೊಟ್ಟರು ನನಗೆ ಹಿಡಿಸುತ್ತೆ, ಆದ್ರೆ ನನಗೆ ನೀವು ಸೀರೆ ಎಲ್ಲ ಕೊಡಬಾರ್ದು, ಚೆನ್ನಾಗಿರಲ್ಲ. ಯಾಕೆ? ನನ್ನ ಹೆಂಡತಿಗೆ ನಾನು ಸೀರೆ ಕೊಡ್ಬಾರ್ದ? ನಿಮ್ಮ ಹೆಂಡತಿಗೆ ನೀವು ಸೀರೆ ಕೊಡ್ಬೋದು, ಆದ್ರೆ ನಿಮ್ಮ ಹೆಂಡತಿ ಐಶ್ವರ್ಯ. ತಗೊಳ್ಳಿ. ಕಾಂತಿ, ತಗೊಳ್ಳಿ. ಇದನ್ ಬೇಡ ಅನ್ಬೇಡ. ಮೊದಲು ಅವಳನ್ನ ಈ ಮನೆಯಿಂದ ಆಚೆ ಕಳಿಸ್ಬೇಕು. ಅವಳು ಕಣ್ಮುಂದೆ ಇದ್ರೆ ತೊಂದರೆ ತಪ್ಪಿದ್ದಲ್ಲ. ಕಾಂತಿ ಏನ್ ಮಾಡಿದ್ಲೀಗ? ಅವಳೇನು ಮಾಡ್ಲಿಲ್ಲ, ಮಾಡಿದ್ದೆಲ್ಲ ನಿಮ್ಮ ಮಗನೇ. ಮಂಜುನಾಥನ ಏನ್ ಮಾಡ್ದ? ಐಶ್ವರ್ಯಂಗೆ ಅಂತ ಪೇಟೆಯಿಂದ ಒಂದ್ ಸೀರೆ ತಂದ್ಕೊಟ್ಟ. ಅದ್ರಲ್ಲೇನ್ ತಪ್ಪು? ಐಶ್ವರ್ಯಂಗ ಅಷ್ಟೇ ಅಲ್ಲ, ಕಾಂತಿಗೂ ಒಂದ್ ಸೀರೆ ತಂದ್ಕೊಟ್ಟಿದ್ದಾನೆ ನಿಮ್ಮ ಕುಲ ಕಂಠೀರವ. ಇದು ಹೀಗೆ ಮುಂದುವರೆದ್ರೆ ಹಾಳಾಗೋದು ನನ್ನ ಮಗಳು ಬದುಕು ರೇಣುಕಮ್ಮ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಮಂಜುನಾಥ ಹಾಗೆ ಮಾಡದ್ನ? ನಾನೇ ಕಣ್ಣಾರೆ ನೋಡಿದ್ನಲ್ಲ. ಆದಷ್ಟು ಬೇಗ ಒಂದು ನಿರ್ಧಾರಕ್ಕೆ ಬರದೆ ಹೋದ್ರೆ ಇದು ಎಲ್ಲಿಗೆ ಹೋಗುತ್ತೋ ದೇವ್ರಿಗೆ ಗೊತ್ತು. ಹುಷಾರು. ಯಾರು? ಯಾರು ಅಂತ ಹೇಳು ನೋಡೋಣ. ಓ, ನಂಗೆ ಗೊತ್ತಾಯ್ತು, ಮಂಜುನಾಥ್. ಗೊತ್ತಾಗೋಯ್ತಾ? ಐಶ್ವರ್ಯ, ನಾನು ನಿಂಗೋಸ್ಕರ ಏನೇನ್ ತಂದಿದ್ದೀನಿ ಗೊತ್ತಾ? ಏನ್ ತಂದಿದ್ದೀರಾ? ಇಲ್ಲಿ ಕೈ ಕೊಡು. ಓಹೋಹೋ, ಏನಿದು ಇವತ್ತು ಸಾಹೇಬ್ರಿಗೆ ನನ್ ಮೇಲೆ ಪ್ರೀತಿ ಬಂದ್ಬಿಟ್ಟಿದೆ. ನಿನ್ಗಿದ್ದನ್ನೆಲ್ಲ ತರಬೇಕು ಅನಿಸ್ತು, ಅದಕ್ಕೆ ತಂದಿದ್ದೀನಿ. ತಗೋ, ಏನಿದೆ ಇದ್ರಲ್ಲಿ? ತೆಗೆದು ನೋಡು. ಶ್ರೀ, ತುಂಬಾ ಚೆನ್ನಾಗಿದೆ. ನಂಗೆ ಕಲರ್ ಕಾಂಬಿನೇಷನ್ ಅಂದ್ರೆ ತುಂಬಾ ಇಷ್ಟ. ನಿಮ್ಗೆ ಹೇಗೆ ಗೊತ್ತಾಯ್ತು? ಅದು ನಿನ್ ಜೊತೆಗಿದ್ದು ನನ್ಗೆ ಅಷ್ಟು ಗೊತ್ತಾಗಲ್ವಾ? ನನಗೆ ಗೊತ್ತಿತ್ತು ನಿನಗೆ ಈ ಬಣ್ಣ ಇಷ್ಟ ಅಂತ, ಅದಕ್ಕೆ ತಂದೆ. ಮಂಜುನಾಥ್ ನನ್ಗೇನೋ ಒಂದ್ ಗಿಫ್ಟ್ ತಂದಿದ್ದಾರೆ. ಏನಂತ ಹೇಳೋ ನೋಡೋಣ. ನನಗೆ ಗೊತ್ತು ಬಿಡಿ. ಗೊತ್ತಾ? ನಿಮ್ಗೆ ಹೇಗೆ ಗೊತ್ತಾಯ್ತು? ಅದು ಹಾಗಲ್ಲ, ಗಂಡ ಹೆಂಡತಿಗೆ ಇನ್ನೇನು ತಾನೇ ತಂದ್ಕೊಡೋದಕ್ಕೆ ಸಾಧ್ಯ? ಹೂವು, ಸೀರೆ, ಒಡವೆ ಈ ಥರದ್ರಲ್ಲೇ ಏನೋ ತಂದ್ಕೊಟ್ಟಿರ್ತಾರೆ ಅಂತ ಊಹಿಸ್ಕೊಂಡು ಹೇಳ್ದೆ ಅಷ್ಟೇ. ಯು ಆರ್ ರೈಟ್. ಮಂಜುನಾಥ್ ಇವತ್ತು ನನಗೆ ಸಿಟಿಯಿಂದ ಸೀರೆ ತಂದ್ಕೊಟ್ಟಿದ್ದಾರೆ. ಮದುವೆ ಆದ್ಮೇಲೆ ಮಂಜುನಾಥ್ ನಾನು ಯಾವತ್ತೂ ಗಂಡ ಅನ್ನೋ ಭಾವನೆ ನೋಡ್ಲೇ ಇಲ್ಲ ಕಾಂತಿ. ಆದ್ರೆ ಇವತ್ತು ಫಸ್ಟ್ ಟೈಮ್ ಮಂಜು ಈ ಸೀರೆ ತಂದ್ಕೊಟ್ಟಾಗ ನಿಂಗೇನೋ ಒಂಥರ ಆಯ್ತು. ಒಂದ್ ನಿಮಿಷ ಕಣ್ಮುಚ್ಕೋ. ಯಾಕೆ? ಕಣ್ಮುಚ್ಕೋ, ಹೇಳ್ತೀನಿ. ಈ ಕಣ್ಬಿಡು. ಇದು ಅವರೇ ತಂದ್ಕೊಟ್ಟಿದ್ದ ಸೀರೆ. ಇದನ್ನ ನಿನಗ್ ಕೊಡ್ಬೇಕು ಅಂತ ಅನ್ಸ್ತು. ಬಹುಶಃ ಈ ಸೀರೆ ನಿನಗೆ ಸೇರ್ಬೇಕು ಅಂತ ನನ್ಗನ್ಸ್ತಾ ಇದೆ. ತಗೋ. ದಟ್ಸ್ ಲೈಕ್ ಮೈ ಗುಡ್ ಫ್ರೆಂಡ್.